ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕ್ವಿಟ್ ಇಂಡಿಯಾ ಆಂದೋಲನ ಭಾರತ ಬಿಟ್ಟು ತೊಲಗಿ ಚಳವಳಿ ದಿನವನ್ನು ಆಚರಣೆ ಮಾಡಿದರು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕ್ವಿಟ್ ಇಂಡಿಯಾ ಆಂದೋಲನ ಚಳವಳಿಯ ದಿನವನ್ನು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಕ್ವಿಟ್ ಇಂಡಿಯಾ ಆಂದೋಲನ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಶಿವಾನಂದ್ ಹುನಗುಂಟಿ, ರೇಣುಕಾ ಸಿಂಗ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RC32 ಕನ್ನಡ ನ್ಯೂಸ್, ಕಲಬುರಗಿ. ಭಾರತ ದೇಶದ ಇವತ್ತು ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ, ಬಂದಿರತಕ್ಕಂಥ ದಿನ. ಯಾಕಂದ್ರೆ ಈ ಭಾರತ ದೇಶ ಬ್ರಿಟಿಷರ ಕಪ್ಪುಮುಷ್ಟಿಯಲ್ಲಿ ಆಡಳಿತ ಶುರು ಮಾಡ್ತಾ ಇದೆ. 24 ವರ್ಷಗಳ ಹಿಂದೆ ನಮ್ಮ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1942ರಲ್ಲಿ ಸುಮಾರು 84 ವರ್ಷಗಳಾಯಿತು. ಅವತ್ತು ಈ ಒಂದು ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಲಿ ಅಂತಕ್ಕಂಥ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಅನೇಕ ಜನ ಬಹಳಷ್ಟು ಸ್ವಾತಂತ್ರ್ಯ ಯೋಧರು ಕೂಡ ಇದರಲ್ಲಿ ಭಾಗವಹಿಸಿ ಅವರ ಉದ್ದೇಶ ಇಷ್ಟೇ ಇತ್ತು, ಬ್ರಿಟಿಷರನ್ನ ಭಾರತ ದೇಶದಿಂದ ಓಡಿಸಿ ಹೊರಗೆ ತಳ್ಳಿ ಅವರಿಂದ ಸ್ವಾತಂತ್ರ್ಯವನ್ನ ಪಡಿತಕ್ಕಂಥ ಒಂದೇ ಉದ್ದೇಶ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಚಳವಳಿ ಮಾಡುವಿನವೇ ಮಡಿ ಎಂಬ ಘೋಷಣೆಯೊಂದಿಗೆ ಪ್ರಾರಂಭಗೊಂಡು ಸುಮಾರು 24 ಗಂಟೆಯೊಳಗೆ ಕಾಂಗ್ರೆಸ್ ನಾಯಕರು ಬಂಧಿತರಾಗಿ ಕಾರ್ಯಾಗಾರದಲ್ಲಿ ಕಳೆಯುವಂತಾಯಿತು. ಭವಿಷ್ಯಾತ್ಮಕ ಚಳವಳಿಗಳಿಗೆ ದೇಶದಲ್ಲಿ, ರಾಷ್ಟ್ರದಲ್ಲಿ ಬಹಳಷ್ಟು ಚಳವಳಿ ಆಗ್ತದೆ. ಆದರೆ ಅಹಿಂಸಾತ್ಮಕವಾಗಿ ಹೋರಾಟವನ್ನ ಮಾಡಿ ಬ್ರಿಟಿಷರನ್ನ ಓಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು ಮತ್ತು ಗಫೂರ್ ಖಾನ್ ಅವರಾಗಿರ್ಬೋದು, ಅನೇಕ ಜನ ಸ್ವಾತಂತ್ರ್ಯ ಯೋಧರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಹಿಂದೆ ಅದಕ್ಕಿಂತ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅನೇಕ ಜನರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಒಟ್ಟಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. 84 ವರ್ಷಗಳ ಹಿಂದೆ 1942ರಿಂದ ಬ್ರಿಟಿಷರೇ ಈ ದೇಶವನ್ನ ಬಿಟ್ಟು ತೊಲಗಿ ಅಂತಕ್ಕಂಥ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಚಳವಳಿಯ ಒಂದು ದಿನವನ್ನ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ, ಸಂತೋಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ KPCCಯ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಾಬುರಾವ್ ನೇತೃತ್ವದಲ್ಲಿ ಉಪಾಧ್ಯಕ್ಷರಾದ ಭೀಮರಾವ್ ಟಿಟಿ ಅವರು ಎಲ್ಲ ಮುಖಂಡರು ಕೂಡ ಅಧ್ಯಕ್ಷರಿಗೆ ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯದಲ್ಲಿ